ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನೀವೇನಾದ್ರೂ ಕುಂಭರಾಶಿಯವರಾಗಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಮೇ ತಿಂಗಳಿನಿಂದ ನಿಮ್ಮ ಶುಭ ಫಲಗಳೇನು ಮತ್ತು ಅಶುಭ ಫಲಗಳೇನು, ಯಾವ ಕೆಲಸಗಳನ್ನು ಮಾಡಿದ್ರೆ ನಿಮಗೆ ಅಭಿವೃದ್ಧಿ ಅನ್ನೋದು ಕಂಡು ಬರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನೀವು ಕೂಡ ಕುಂಭರಾಶಿಯವರಾಗಿದ್ರೆ ಕುಂಭರಾಶಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಕುಂಭರಾಶಿಯವರು ಜೀವನದಲ್ಲಿ ಬಹಳ ನೊಂದಿರುವಂತ ವ್ಯಕ್ತಿಗಳು. ಎಷ್ಟೇ ಪ್ರತಿಶ್ರಮ, ಎಷ್ಟೇ ಕಷ್ಟಗಳನ್ನ ಪಟ್ಟರು ಕೂಡ ಅವರಿಗೆ ಪ್ರತಿಫಲ ಅನ್ನುವಂಥದ್ದೇ ಸಿಗ್ತಾ ಇಲ್ಲ. ಆದ್ರೆ ಮೇ ತಿಂಗಳಿನಲ್ಲಿ ಅವರಿಗೆ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದು ಕಂಡು ಬರ್ತದೆ. ಮತ್ತು ಅವರು ಮಾಡಿರುವಂತ ಎಲ್ಲಾ ಕೆಲಸಗಳು ಕೂಡ ಪ್ರತಿಫಲ ಅನ್ನುವಂಥ ಸಿಗ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸಾಲ ಮರುಪಾವತಿ ಆಗ್ತಾ ಇಲ್ಲ ಅಂತೇಳಿ ಯೋಚನೆಗಳನ್ನ ಮಾಡ್ತಾ ಇದ್ರೆ ಈ ತಿಂಗಳಿನಲ್ಲಿ ಅವರಿಗೆ ಸಾಲದ ಮರುಪಾವತಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಕೊಡೋದು ಕೊಡ್ತಾರೆ, ಬರೋದು ಕೂಡ ಬರ್ತದೆ ಅವರಿಗೆ. ಮತ್ತು ಉದ್ಯೋಗಗಳನ್ನೇನಾದ್ರೂ ಮಾಡ್ತಾ ಇದ್ರೆ ಮೇಲಧಿಕಾರಿಗಳಿಂದ ಅವರಿಗೆ ಮಾನ್ಯತೆಗಳು ಸಿಗ್ತದೆ ಮತ್ತು ಪ್ರಮೋಷನ್ಗಳು ಸಿಗ್ತದೆ. ನಿರುದ್ಯೋಗಿಗಳಾಗಿದ್ರೆ ಅವರಿಗೆ ಉದ್ಯೋಗದ ಅವಕಾಶಗಳು ಕೂಡ ಮೇ ತಿಂಗಳಿನಲ್ಲಿ ಸಿಗ್ತದೆ. ಮತ್ತು ಅವರ ದುರಾದೃಷ್ಟಗಳೇನು ಅಂತ ಹೇಳಿದ್ರೆ, ಸ್ವಲ್ಪ ಯೋಚನೆಗಳು ಬಹಳ ಜಾಸ್ತಿ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಅವರಿಗೆ ಡಿಪ್ರೆಷನ್ ಆಗಿರಬಹುದು ಅಥವಾ ಮಾನಸಿಕ ಖಿನ್ನತೆಗಳಾಗಿರ್ಬಹುದು ಮತ್ತು ಅತಿಯಾದ ಯೋಚನೆಗಳಾಗಿರ್ಬಹುದು ಜಾಸ್ತಿ ಆಗ್ತದೆ. ಮತ್ತು ಕೆಲವರನ್ನ ನಂಬಿ ಸಮಸ್ಯೆಗಳು ಆಗುವಂತ ಲಕ್ಷಣಗಳು ಕೂಡ ಕುಂಭರಾಶಿಯ ಜನರಿಗೆ ಬರ್ತಾ ಇದೆ. ಹಾಗಾಗಿ ಅವರು ಪ್ರತಿ ಬುಧವಾರದ ದಿವಸ ಹಳದಿ ಸಾಸಿವೆಯನ್ನ ದಾನ ಮಾಡೋದ್ರಿಂದ ಅವರಲ್ಲಿರುವಂತ ಮಾನಸಿಕ ಖಿನ್ನತೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ನಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಏನೇ ಇದ್ರೂ ಕೂಡ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.